ನಮಸ್ಕಾರ ವೀಕ್ಷಕರೇ, ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೃದಯ ಮಾನವನ ಒಂದು ಮುಖ್ಯವಾದ ಅಂಗ. ಪ್ರತಿ ನಿಮಿಷಕ್ಕೂ 72 ಬಾರಿ ಮಿಡಿಯುವ ಹಾಗೂ ಸಕ್ರಿಯವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವ ಈ ಅಂಗಕ್ಕೆ ಸರಿಸಾಟಿಯೇ ಇಲ್ಲ. ಆದರೂ ಇತ್ತೀಚಿನ ದಿನಗಳಲ್ಲಿ ನಾವು ಯುವ ಜನರಲ್ಲಿ ಹೆಚ್ಚಾಗಿ ಹೃದಯಾಘಾತ ಆಗೋದನ್ನ ಕೇಳಿಪಡ್ತಾ ಇದ್ದೇವೆ. ಈ ರೀತಿ ಹೃದಯಾಘಾತ ಆಗೋದಕ್ಕೆ ಕಾರಣ ಏನು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ. ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹಿರಿಯ ಹೃದ್ರೋಗ ತಜ್ಞರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಕುಮಾರ್ ಕೆಂಚಪ್ಪರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ನಾನೀಗಾಗಲೇ ಹೇಳಿದೆ, ನಮ್ಮ ಮಧ್ಯ ವಯಸ್ಕರಲ್ಲಿ ಈಗೀಗ ಹೃದಯಾಘಾತ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ಮೊದಲು ನಾವು ಮಧ್ಯವಯಸ್ಕರು ಅಂದರೆ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಣ. ಮಧ್ಯವಯಸ್ಕರು ಅಂದರೆ 40 years ಆ್ಯಂಡ್ ಅಬೌವ್ ಅನ್ನೋದು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ 40 years ಆ್ಯಂಡ್ ಅಬೌವ್ ಮಧ್ಯವಯಸ್ಕರು ಅಂತ ಹೇಳ್ತೀವಿ. ನಾವು MBBS ಅಥವಾ MD ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ದಿದ್ದು ಹಾರ್ಟ್ ಅಟ್ಯಾಕ್ಸ್ ಎಲ್ಲ 65 ಆ್ಯಂಡ್ ಅಬೌವ್. 65 ಆ್ಯಂಡ್ ಅಬೌವ್ ಎಮರ್ಜೆನ್ಸಿ ಅಥವಾ ಕ್ಯಾಶುಯಾಲಿಟಿಗೆ ಬಂದರೆ ನಾವು ಓಕೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ವಿ ಯೂಸ್ ಟು ಎವ್ಯಾಲ್ಯೂಯೇಟ್. ಬಟ್ ಈಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಾವು ನೋಡೋದು 35 to 45 ನೋಡ್ತಾ ಇದ್ದೀವಿ. ನಮ್ಗನ್ಸೋ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇದಕ್ಕೆ ಅಂದರೆ ಧೂಮಪಾನ ಸೇವನೆ. ಧೂಮಪಾನ ತುಂಬ ರ್ಯಾಂಪೆಂಟ್ ಆಗಿದೆ ನಮ್ಮ ಸೊಸೈಟಿನಲ್ಲಿ. ಎಲ್ಲ ಮಿಡಲ್ ಏಜ್ ಪೀಪಲ್ ಧೂಮಪಾನ ಹಾಗೂ ಆಲ್ಕೋಹಾಲ್ ಇದಕ್ಕೆ ತುಂಬ ಇದಾಗಿದ್ದಾರೆ. ಸೊ ಧೂಮಪಾನ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಎರಡನೇದು ಒಬೆಸಿಟಿ, ಸ್ಥೂಲಕಾಯ ಅಂತ ಹೇಳ್ತೀವಿ. ಮೂರನೇದು ಮೆಂಟಲ್ ಸ್ಟ್ರೆಸ್, ಆಫೀಸ್ ಆಗ್ಬೋದು ಅಥವಾ ಟ್ರಾಫಿಕ್ ಆಗ್ಬೋದು ಅಥವಾ ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು. ಇದೆಲ್ಲ ಇನ್ಕ್ಲೂಡ್ ಆಗಿ ನಮ್ಮಲ್ಲಿ ಈಗ ಯುವ ಜನರಲ್ಲಿ ಈ ಥರ ಹೃದಯಾಘಾತಗಳು ಜಾಸ್ತಿ ಕಾಣಿಸ್ತಾ ಇದೆ. ಇನ್ನು ಒಬ್ಬ ವ್ಯಕ್ತಿ ತಾನು ಹೃದಯಾಘಾತಕ್ಕೆ ಹೋಗೋದಕ್ಕೆ ಮೊದಲು ದೇಹದಲ್ಲಿ ಯಾವುದಾದ್ರೂ ಒಂದು ರೀತಿಯ ಪ್ರಥಮ ಚಿಹ್ನೆ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ? ಹೌದು, ದೇಹದಲ್ಲಿ ಯಾವಾಗ್ಲೂ ಹೃದಯಾಘಾತ ಆಗೋಕ್ಕಿಂತ ಮುಂಚೆ ಡೆಫಿನೆಟ್ಲಿ 1-2 ದಿನ ಮುಂಚೆ ನಿಮಗೆ ಅದು ಇಂಟ್ಸ್ ಕೊಡ್ತಾನೆ ಇರುತ್ತೆ. ಇಂಟ್ಸ್ ಯಾವ ಥರ ಇರುತ್ತೆ ಅಂದರೆ ತುಂಬ ದೂರ ನಡೆಯೋಕ್ಕಾಗಲ್ಲ, ತುಂಬ ಬೇಗ ಸುಸ್ತಾಗೋದು. ಎರಡನೇದು ಎದೆ ಮಧ್ಯಭಾಗದಲ್ಲಿ ಚುಚ್ಚೋ ಥರ ಆಗಲಿ ಅಥವಾ ಭಾರ ಥರ ಆಗಲಿ, ಕೆಲಸ ಮಾಡಿದಾಗ ಮಾತ್ರ. ಸುಮ್ಮನೆ ರೆಸ್ಟಲ್ಲಿದ್ದಾಗ ಏನೂ ಇರಲ್ಲ, ಬಟ್ ಕೆಲಸ ಮಾಡಿದಾಗ ಮಾಡಿ ಮೆಟ್ಲು ಹತ್ತಿದಾಗ ಅದು ಮಧ್ಯಭಾಗದಲ್ಲಿ ಎದೆ ನೋವು ಕಾಣಿಸ್ಕೊಳ್ಳೋವಂಥದ್ದು, ಅಥವಾ ನಡಿಬೇಕಾದ್ರೆ ದೌಡೆನಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, 2 ಭುಜಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಇದೆಲ್ಲ ಕೊಡುವಂಥ ಹಿಂಟ್ಸ್. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೊಂದು ಎದೆ ಉರಿ ಕಾಣಿಸ್ಕೊಳ್ಳುತ್ತೆ, ಆ ಎದೆ ಉರಿನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ರೋಗಿಗಳಿಗೆ ಯಾವುದೇ ರೀತಿಯ ಹಿಸ್ಟ್ರಿ, ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರೋದಿಲ್ಲ. ಅಂತಹವರಿಗೆ ಈ ಎದೆ ಉರಿ ಅಥವಾ ಮಧ್ಯ ಎದೆಯಲ್ಲಿ ನೋವು ಕಾಣಿಸ್ಕೊಂಡಾಗ ಅದೊಂದು ಗ್ಯಾಸ್ಟ್ರೈಟಿಸ್ ಇರಬಹುದು ಅಂತ ಕೆಲವರು ಅದನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡೋದುಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಈಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆಚೆ ಹಾಸ್ಪಿಟ್ಲಿಂದ ರೀಚ್ ಆಗೋಕ್ಕಿಂತ ಮುಂಚೆನೆ ಅವರಲ್ಲಿ ಒಂದು ಮೃತ್ಯು ಸಂಭವಿಸೋದು. ಅದು ಯಾಕೆ ಅಂದರೆ ಈ ಥರ ನೆಗ್ಲೆಕ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಎದೆ ಮಧ್ಯದಲ್ಲಿ ಉರಿ ಕಾಣಿಸ್ಕೊಂಡಾಗ ಇದು ಬರೀ ಗ್ಯಾಸ್ಟ್ರೈಟಿಸ್ ಅಂತೇಳಿ ಬಿಸಿ ನೀರು ಕುಡಿಯೋದು ಅಥವಾ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಹನಿ ಹಾಕೊಂಡು ಕುಡಿಯೋದು, ಈ ಥರ ಎಲ್ಲ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊತಾರೆ. ಏನಾಗುತ್ತೆ, ಎದೆ ಮಧ್ಯದಲ್ಲಿ ಹೃದಯನೂ ಇರುತ್ತೆ ಮತ್ತು ನಮ್ದು ಅನ್ನನಾಳನು ಅದ್ರ ಹಿಂದೆನೇ ಇರುತ್ತೆ. ಸೊ ಅನ್ನನಾಳದೊಳಗಡೆ ಆಸಿಡ್ ಮೇಲ್ ಬಂದಾಗ ಅದು ಉರಿ ಕಾಣಿಸ್ಕೊಳ್ಳುತ್ತೆ, ಅದು ಗ್ಯಾಸ್ಟ್ರೈಟಿಸ್. ಬಟ್ ಹೃದಯದಲ್ಲಿ ಬ್ಲಾಕೇಜ್ ಆಗಿ ಇನ್ನೇನು ಹಾರ್ಟ್ ಅಟ್ಯಾಕ್ ಆಗಬೇಕು ಅಂದಾಗ್ಲೂ ನಮ್ಮ ಎದೆ ಮಧ್ಯದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ. ಸೊ ಅದೆರಡನ್ನೂ ಸಪ್ರೇಟ್ ಆಗಿ ಡೆಫಿನೆಟ್ ಆಗಿದ್ದು ಹಾರ್ಟ್ ಅಟ್ಯಾಕ್ ಅಥವಾ ಸಪ್ರೇಟ್ ಆಗಿದ್ದು 100% ಇದು ಗ್ಯಾಸ್ಟ್ರೈಟಿಸ್ ಅಂತ ಹೇಳಕ್ಕೆ ಬರೀ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಆಗಲ್ಲ. ಒಂದು ಹಿಂಟ್ ಏನು ಅಂತಂದ್ರೆ, ಈಗ ಸುಸ್ತಾಗೋದು ಅಥವಾ ಉಸಿರಾಟಕ್ಕೆ ತೊಂದರೆ ಯೂಶಲಿ ಗ್ಯಾಸ್ಟ್ರೈಟಿಸ್ ಇದ್ದಾಗ ಬರಲ್ಲ ನಮಗೆ. ಈಗ ತುಂಬಾ ನಿಷ್ಕ್ರಿಯ ಆಗ್ಬಿಡೋದು, ಎದೊಳಕ್ಕೆ ಆಗ್ತಲ್ಲ, ಬೆಡ್ಡಿಂದ ನಡೆದ್ರೆ ಸುಸ್ತಾಗತ್ತೆ, ಉಸಿರಾಟಕ್ಕೆ ತೊಂದರೆ ಇದೆ, ಈ ಥರ ಎಲ್ಲ ಮನೆಯಲ್ಲಿ ಈ ಥರ ಎಲ್ಲ ಕಾಣಿಸ್ಕೊಂಡಾಗ ಬೆಟರ್ ಹಾಸ್ಪಿಟ್ಲಿಗೆ ಬಂದು ಒಂದು ECG ಮಾಡಿದ್ರೆ ನಮಗೆ ಡೆಫಿನೆಟ್ ಇದು ಗ್ಯಾಸ್ಟ್ರೈಟಿಸ್ ಅಥವಾ ಇದು ಹಾರ್ಟ್ ಅಟ್ಯಾಕ್ ಅಂತ ಒಂದು ಕಂಡಿಡಿದು ಹೇಳ್ಬೋದು. ಇನ್ನು ಡಾಕ್ಟರ್, ಜೆನೆಟಿಕ್ಸ್ ಅಥವಾ ವಂಶವಾಹಿನಿ ಅಂತ ಏನು ಹೇಳ್ತೀವಿ, ಹಾಗೂ ಹೃದಯಕ್ಕೂ ಯಾವ ರೀತಿಯ ಸಂಬಂಧ ಇದೆ? ಹೌದು, ಜೆನೆಟಿಕ್ಸ್ ಅಂದರೆ ಈಗ ನಮ್ಮ ಅಪ್ಪ ಮತ್ತು ಅಮ್ಮ ನಿಮಗೆ ಏನು ಕೊಡ್ತಾರೆ ಅದು ಜೆನೆಟಿಕ್ಸ್. ಈಗ ಜೆನೆಟಿಕ್ಸ್ ಅಲ್ಲಿ ನಮ್ದು ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ, ಕೊಬ್ಬಿನಾಂಶ, ಅದು ಬಾಡಿ ಮೆಟಬಾಲಿಸಮ್ ಅದನ್ನೆಲ್ಲ ಡಿಪೆಂಡ್ ಮಾಡೋಕೆ ಎನ್ಸೈಮ್ಸ್ ಇರುತ್ತೆ. ಈ ಎನ್ಸೈಮ್ಸು ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಬರಬೇಕು ಮಕ್ಕಳಿಗೆ. ಬಟ್ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಟ್ರಾನ್ಸ್ಫರ್ ಇದರಲ್ಲಿ ಸೊ ಅವಾಗ ನಮಗೆ ಕೊಲೆಸ್ಟ್ರಾಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಒಂದ್ಸಲ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ಹೃದಯಾಘಾತಗಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಎರಡನೇದು ಮಧುಮೇಹ, ಡಯಾಬಿಟಿಸ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ಆಲ್ಸೋ ಫ್ಯಾಮಿಲಿ ಟು ಫ್ಯಾಮಿಲಿ ಇಟ್ ರನ್ಸ್. ಸೊ ಅದರಿಂದನೂ ನಮಗೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಫಾದರ್ ಅಥವಾ ಮದರ್ ಅಲ್ಲಿ 60 ಇಯರ್ಸ್ಗಿಂತ ಮುಂಚೆ
ಹಾರ್ಟ್ ಅಟ್ಯಾಕ್ ಆ ಥರ ಏನಾದರೂ ಆಗಿದ್ರೆ ನಾವು ಜಾಸ್ತಿ ಎಚ್ಚರ ವಹಿಸ್ಕೋಬೇಕಾಗತ್ತೆ, ಅವಾಗವಾಗ ಡಾಕ್ಟರ್ಸ್ ಹತ್ರ ತೋರಿಸ್ಕೋಬೇಕಾಗತ್ತೆ. ಯಾಕೆಂದರೆ ರಿಸ್ಕ್ ಫ್ಯಾಕ್ಟರ್ ವಿಲ್ ಬಿ ಅಟ್ಲೀಸ್ಟ್ 3 to 4 times ಹೈಯರ್. ಈಗ ಅಪ್ಪ ಅಮ್ಮನಿಗೆ ಬೇಗ ಅರ್ಲಿ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಸೊ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಹೈಯರ್ ಇನ್ ದ ಚಿಲ್ಡ್ರನ್ ಆಲ್ಸೋ. ಇನ್ನು ಒಬ್ಬ ಮನುಷ್ಯನ ಲಿಂಗ, ಪುರುಷ ಅಥವಾ ಸ್ತ್ರೀ, ಇದರಲ್ಲೂ ಸಹ ಹೃದಯ ರೋಗ ಯಾರಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ? ಈಗ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಮೊದಲನೇದು ನಾವು ಹೇಳೋದು ಜೆಂಡರ್ ಅಂದರೆ ಲಿಂಗ. ಗಂಡಸು ಅಂತ ಬಂದಾಗ 10 ರಿಂದ 15 ವರ್ಷ ಮುಂಚಿತವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ವೆನ್ ಕಂಪೇರ್ಡ್ ಟು ವಿಮೆನ್. ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಗಂಡಸರಲ್ಲಿ 10 to 15 years ಮುಂಚೆನೇ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ವಿಮೆನ್ನಲ್ಲಿ ಹಾರ್ಮೋನ್ಸ್ ಪ್ರೊಟೆಕ್ಷನ್ ಇರುತ್ತೆ, ಅವ್ರದ್ದು ಮೆನ್ಸ್ಟ್ರುಯೇಷನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ದು ಈಸ್ಟ್ರೋಜನ್ ಅಂತ ಏನು ಹಾರ್ಮೋನ್ ಹೇಳ್ತೀವಿ ಪ್ರೊಟೆಕ್ಷನ್ ಇರುತ್ತೆ. ಸೊ ಆ ಪ್ರೊಟೆಕ್ಷನ್ನಿಂದ ಹೇಳಿ ವಿಮೆನ್ನಲ್ಲಿ ಹಾರ್ಟ್ ಅಟ್ಯಾಕ್ 10 to 15 years ತಳ್ಳಿ ಮುಂದಕ್ಕೆ ಹೋಗುತ್ತೆ. ಬಟ್ ಒನ್ಸ್ ಅವ್ರ ಮೆನೋಪಾಸ್ ಅಟೈನ್ ಮಾಡಿದಾಗ ಅವರು ವಿಮೆನ್ ಹಾಗೂ ಗಂಡಸರು ಇಬ್ರು ರಿಸ್ಕ್ ಫ್ಯಾಕ್ಟರ್ಸ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಸೊ ಅಲ್ಲಿವರೆಗೂ ಗಂಡಸರಲ್ಲಿ ಅರ್ಲಿ ಏಜ್ನಲ್ಲಿ ರಿಸ್ಕ್ ಫ್ಯಾಕ್ಟರ್ ಇಸ್ ಮೋರ್, ಬಟ್ ಆಫ್ಟರ್ ಮೆನೋಪಾಸ್ ವಿಮೆನ್ ಅಂಡ್ ಮೆನ್ ಇಬ್ರನ್ನಲ್ಲೂ ಸೇಮ್ ರಿಸ್ಕ್ ಇರುತ್ತೆ. ಹಾಗಿದ್ರೆ ಹೆಂಗಸರಿಗೆ ಅವರು ಮೆನೋಪಾಸ್ ಅಟೈನ್ ಮಾಡೋವರೆಗೂ ಅವರಿಗೆ ಒಂದು ರೀತಿಯ ಪ್ರೊಟೆಕ್ಷನ್ ಅಥವಾ ಶೀಲ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಲೆವೆಲ್ ವರೆಗೂ ಶೀಲ್ಡ್ ಸಿಗುತ್ತೆ ಅಷ್ಟೇ. ಬಟ್ ಹಂಗಂತ ನಾವು ಗಂಡಸರು ಏನೇನ್ ಮಾಡ್ತಿದಾರೋ ಎಲ್ಲಾನು ಹೆಂಗಸರು ಮಾಡ್ತಾರೆ ಈಗ. ಬಟ್ ಈಗ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ತಗೊಂಡಾಗ ಹೆಂಗಸರಲ್ಲಿ ಆ ಎನ್ಸಿಮ್ಸ್ ಲೆವೆಲ್ ಕಮ್ಮಿ ಇರುತ್ತೆ, ಆಲ್ಕೋಹಾಲ್ನ ಮೆಟಬಲೈಸ್ ಮಾಡುವಂಥದ್ದು. ಸೊ ಅವರಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸ್ಮೋಕಿಂಗ್ ಹೆಂಗಸರು ಸ್ಮೋಕಿಂಗ್ ಎಷ್ಟು ಮಾಡ್ತಾರೆ ಗಂಡಸರು ಅಷ್ಟೇ ಸ್ಮೋಕಿಂಗ್ ಮಾಡಿದ್ರೆ ರಿಸ್ಕ್ ಫ್ಯಾಕ್ಟರ್ ಆಫ್ ಡೆವಲಪಿಂಗ್ ಹಾರ್ಟ್ ಅಟ್ಯಾಕ್ ಹೆಂಗಸರಲ್ಲಿ ಜಾಸ್ತಿ ಆಗುತ್ತೆ. ಸೊ ಒಂದು ಲೆವೆಲ್ಗೆ ಪ್ರೊಟೆಕ್ಷನ್ ಇರುತ್ತೆ, ಬಟ್ ಅದು ವಿ ಕೆನಾಟ್ ಸೇ ಬಿಕಾಸ್ ನಾವು ಇನ್ನೂ ಮೆನೋಪಾಸ್ ಅಟೈನ್ ಮಾಡಿಲ್ಲ ಸೊ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಇನ್ನು ಮತ್ತೊಂದು ಬಹಳ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ ಇವತ್ತಿನ ಕಾಲದಲ್ಲಿ ನೀವೀಗಾಗಲೇ ಹೇಳಿದ್ರಿ, ಒತ್ತಡ, ಸ್ಟ್ರೆಸ್, ಇದು ಯಾರಿಗೂ ಕಾಣದೇ ಇರೋವಂತಹದ್ದು. ಈ ರೀತಿಯ ಒತ್ತಡವನ್ನ ನಾವು ಹೇಗೆ ಇದನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಒಂದೆಡೆ ನಮ್ಮ ವೈಯಕ್ತಿಕ ಒತ್ತಡ ಇರುತ್ತೆ, ಮತ್ತೊಂದೆಡೆ ವೃತ್ತಿಪರ ಒತ್ತಡ ಇರುತ್ತೆ. ಇವೆರಡರ ಮಧ್ಯೇನೂ ಸಮತೋಲನವನ್ನ ತರಬೇಕು. ಇದು ಹೇಗೆ ಸಾಧ್ಯ ಆಗತ್ತೆ? ಈಗ ನಾವು ಒಂದು ಯುನೀಕ್ ಸಿಚುವೇಶನ್ ಅಲ್ಲಿ ಇದೀವಿ. ಈಗ ಕೋವಿಡ್ ಬಂದ ಮೇಲೆ ಕೆಲಸ ಯಾವುದು ಮನೆ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ನಮ್ದು 60 to 70% ಆಫ್ ದ ಪಾಪ್ಯುಲೇಷನ್ ಈಗ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಮುಂಚೆ ವರ್ಕ್ ಮಾಡಿ ಆಫೀಸಲ್ಲಿ ಕೆಲಸ ಬಿಟ್ಟು ಅದ್ರ ತಲೆನೋವು ಅಲ್ಲಿ ಬಿಟ್ಟು ನಾವು ಮನೆಗೆ ಬರ್ತಾ ಇದ್ವಿ. ಈಗ ಮನೆಯಲ್ಲೇ ಕೆಲಸ ಮಾಡಿ ಅಂತ ಇದ್ದಾರೆ. ಸೊ ಆಫೀಸ್ಗೂ ಮನೆಗೂ ಇರೋ ಬೌಂಡ್ರೀಸ್ ನಮಗೆ ಕಾಣ್ತಾನೆ ಇಲ್ಲ. ಸೊ ಅದರಿಂದನೇ ಒತ್ತಡ ಎಲ್ಲರಿಗೂ ಜಾಸ್ತಿ ಆಗ್ತಾ ಇರೋದು. ಮನೆಯಲ್ಲೂ ನೋಡ್ಕೊಬೇಕು, ಆಫೀಸ್ ಕೆಲಸನೂ ಮಾಡಬೇಕು. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ತಕ್ಷಣ 2 hours 3 hours ಅವ್ರಿಗೆ ಎಕ್ಸ್ಟ್ರಾ ಜಾಸ್ತಿ ಕೆಲಸ ಮಾಡಿಸ್ತಾರೆ. ಈಗ ವರ್ಕ್ ಫ್ರಮ್ ಹೋಮ್ ನೀವು ಟ್ರಾವೆಲ್ ಟೈಮ್ ಇಲ್ಲ ಅಂತ ಹೇಳಿ. ಸೊ ಅದರಿಂದನೇ ಮೆಂಟಲ್ ಸ್ಟ್ರೆಸ್ ಎಲ್ಲ ಈಗ ಜಾಸ್ತಿ ಆಗ್ತಾ ಇರೋದು. ನಾವೇನು ಮಾಡ್ಬೇಕಂದ್ರೆ ನಮ್ಮ ಹೆಲ್ತ್ ಫಸ್ಟ್ ಪ್ರಯಾರಿಟೈಸ್ ಮಾಡ್ಕೋಬೇಕು. ಹೆಲ್ತ್ ಇಸ್ ವೆಲ್ತ್ ಅಂತ ಮುಂಚೆಯಿಂದನೂ ಹೇಳೋದು. ಅದಕ್ಕೇನೆ ಹೆಲ್ತನ್ನ ಫಸ್ಟ್ ಪ್ರಯಾರಿಟೈಸ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಸೆಟ್ ಬೌಂಡ್ರೀಸ್. ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟೇ, ಇಷ್ಟ ಆದಮೇಲೆ ವಿ ಆರ್ ನಾಟ್ ಗೋನ್ ಟು ಟೇಕ್ ಎನಿ ರಿಸ್ಕ್ ಅಂತ ವಿ ಹ್ಯಾವ್ ಟು ಸೆಟ್ ಬೌಂಡ್ರೀಸ್. ಆ್ಯಂಡ್ ಕೆಲಸದ ಒತ್ತಡನ ನಾವು ಕೆಲಸದ ಜಾಗದಲ್ಲೇ ಬಿಡಬೇಕು, ಮನೆಯವರೆಗೂ ತೊಗೊಂಡು ಬರೋ ಅವಶ್ಯಕತೆ ಇಲ್ಲ ಅದನ್ನು. ಸೊ ನಾವು ಯಾವಾಗ ನಮ್ಮ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಆವಾಗ ಆಟೋಮೆಟಿಕ್ ಆಗಿ ಈ ಒತ್ತಡ ಇದನ್ನೆಲ್ಲ ಇದು ಮಾಡ್ಬೋದು. ಬಟ್ ಸ್ಪೆಸಿಫಿಕ್ ಆಗಿ ಒತ್ತಡಗಳನ್ನ ಹೇಗೆ ಕಮ್ಮಿ ಮಾಡ್ಬೋದು ಅಂದರೆ, ಒಂದು ಯೋಗ ಮಾಡ್ಬೋದು, ಅಥವಾ ಮೆಡಿಟೇಷನ್, ನೀವು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಅಥವಾ ನಿಮ್ಮ ಮ್ಯೂಸಿಕ್ ಇಂಟ್ರೆಸ್ಟ್ ಇದ್ದರೆ ಮ್ಯೂಸಿಕ್ ಕೇಳೋದಾಗ್ಲಿ, ಅಥವಾ ನಿಮಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇದೆ ಪೇಂಟಿಂಗ್ ಮಾಡೋದಾಗ್ಲಿ, ಅಥವಾ ನೀವು ಚಿಕ್ಕ ಮಗು ಇದ್ದಾಗ ನಿಮ್ಗೇನೋ ಒಂದು ಹಾಬಿ ಇರುತ್ತೆ, ಸ್ಟ್ಯಾಂಪ್ ಕಲೆಕ್ಷನ್ ಇರುತ್ತೆ ಅಥವಾ ಕಾಯಿನ್ಸ್ ಕಲೆಕ್ಷನ್ ಇರುತ್ತೆ, ಯಾವುದೋ ಒಂದು ಅದನ್ನು ತಿರ್ಗಾ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತಿರ್ಗಾ ವಾಪಸ್ಸು ಅದು ನಿಮಗೆ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇನ್ನೊಂದು ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಆಚೆ ಯು ಟೇಕ್ ರೆಗ್ಯುಲರ್ ಬ್ರೇಕ್ಸ್ ಆ್ಯಂಡ್ ಗೋ ಔಟ್, ಇದನ್ನೆಲ್ಲ ಮಾಡಿದಾಗ ನಮ್ಮದು ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಮತ್ತು ಫ್ಯಾಮಿಲಿನ ಯು ಹ್ಯಾವ್ ಟು ಸಪ್ರೇಟ್. ಇನ್ನು ತಂತ್ರಜ್ಞಾನ ಹಾಗೂ ಸ್ಕ್ರೀನ್ ಟೈಮ್ ಇವೆರಡೂ ಒಂದೆಡೆ ಬಹಳಷ್ಟು ಅಡ್ವಾನ್ಸ್ ಆಗ್ತಾ ಹೋಗ್ತಾ ಇದೆ, ಆದರೆ ಅದರ ಜೊತೆಗೆ ಒತ್ತಡ ಸಹ ಜಾಸ್ತಿ ಆಗ್ತಾ ಇದೆ. ತಾವು ಹೇಳಿದ ಹಾಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಲ್ಲ, ಈಗ ವರ್ಕ್ ಲೈಫ್ ಇಂಟಿಗ್ರೇಷನ್ ಆಗಿರೋದ್ರಿಂದ ಇವೆರಡರ ಮಧ್ಯೆ ನಾವು ಒಂದು ಬೈಫರ್ಕೇಶನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ.
ಈ ರೀತಿ ಇರುವಾಗ ಈ ಸ್ಕ್ರೀನ್ ಟೈಮ್ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು? ಹೌದು, ನಾವು ಸ್ಕ್ರೀನ್ ಟೈಮ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮಗಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ಸ್ಥೂಲಕಾಯ ಬರೋದು, ಇನ್ಸುಲಿನ್ ರೆಸಿಸ್ಟೆನ್ಸು ಇದೆಲ್ಲ ಜಾಸ್ತಿ ಆಗುತ್ತೆ. ಸ್ಕ್ರೀನ್ ಟೈಮ್ ಏನಾಗುತ್ತೆ, ಸ್ಕ್ರೀನ್ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದಷ್ಟು ಕೌಚ್ ಪೊಟೆಟೋಸ್ ಅಂತ ಹೇಳ್ತೀವಿ. ದೇ ವಿಲ್ ಬಿ ಆಲ್ವೇಸ್ ಇನ್ ದ ಕೌಚ್. ಟಿವಿ ಅಥವಾ ಆಗ್ಬೋದು, ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಆಗ್ಬೋದು, ಅಥವಾ ಮೊಬೈಲ್ ಸ್ಕ್ರೀನು, ಇದನ್ನು ಯಾವಾಗಲೂ ನೋಡ್ತಾ ಇರ್ತಾರೆ. ಸೊ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಒನ್ಸ್ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದಾಗ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಅಂದರೆ ಒಂದು ಹಾರ್ಮೋನು ನಮ್ಮ ಶುಗರ್ ಕಂಟ್ರೋಲ್ ಮಾಡೋದು. ಇನ್ಸುಲಿನ್ ರೆಸಿಸ್ಟೆನ್ಸ್ ಅದು ಬಂದರೆ ನಮ್ಮಲ್ಲಿರೋ ಆರ್ಟ್ರೀಸಲ್ಲಿ ಇನ್ಫ್ಲಮೇಷನ್ನು, ಕೊಬ್ಬಿನಂಶ, ನಮ್ಮದು ಮಧ್ಯಭಾಗದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗುವಂಥದ್ದು, ವೇಸ್ಟ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕೊಬ್ಬು ಅಕ್ಯುಮುಲೇಟ್ ಆಗುವಂಥದ್ದು, ಇದೆಲ್ಲ ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಆದರೆ ಇಟ್ ಇಸ್ ಎ ಚೈನ್ ರಿಯಾಕ್ಷನ್. ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಸೊ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಮೇಲೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅದು ಬ್ಲಡ್ ವೆಸಲ್ಸ್ ಒಳಗಡೆ ಇರೋ ಲೈನಿಂಗ್ನೆಲ್ಲ ಹಾಳು ಮಾಡುತ್ತೆ. ಒನ್ಸ್ ಆ ಲೈನಿಂಗ್ನೆಲ್ಲ ಹಾಳು ಮಾಡಿದ್ರೆ ಈ ಕೊಬ್ಬಿನಂಶ ಅಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ಕುತ್ಕೊಂಡಾಗ ಕೊಬ್ಬಿನಂಶ ನಮ್ಮ ಹಾರ್ಟ್ ರಕ್ತನಾಳದೊಳಗಡೆ ಬ್ಲಾಕೇಜಸ್ ಸ್ಟಾರ್ಟ್ ಆಗುತ್ತೆ. ಈ ಬ್ಲಾಕೇಜಸ್ಸೇ ಮುಂದೆ ಹಾರ್ಟ್ ಅಟ್ಯಾಕ್ ಆಗಿ ನಮಗೆ ಗೋಚರಿಸೋದು. ಸೊ ಸ್ಕ್ರೀನ್ ಟೈಮ್ ನಾವು ಇವಾಗಲಿಂದ ಲಿಮಿಟ್ ಮಾಡಿದ್ರೆ ಮುಂದೆ ಹೋಗ್ತಾ ನಮಗೆ ಇಟ್ ಈಸ್ ಬಿ ಯೂಸ್ಫುಲ್. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶ್ರೀ ನಾರಾಯಣ ಮೂರ್ತಿ ಅವರ ಒಂದು ಕಾಂಟ್ರವರ್ಸಿ ಸಹ ನಡೀತಾ ಇದೆ. ವಾರಕ್ಕೆ ಸುಮಾರು 70 ಗಂಟೆಗಳ ಕಾಲ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಯಾವುದೇ ಒಂದು 50 ಗಂಟೆಗಳನ್ನು ದಾಟಿದ್ರೆ ಅದು ಬಹಳಷ್ಟು ಪರಿಣಾಮ ದೇಹದ ಮೇಲೆ ಇರುತ್ತೆ ಅಂತ ಕೇಳ್ಪಟ್ಟೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೌದು, ಡಾಕ್ಟರ್ ನಾರಾಯಣ ಮೂರ್ತಿ ಅವರು ವೆರಿ ಸೀನಿಯರ್ ಪರ್ಸನ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಅವ್ರು ಹೇಳಿದ್ದು 70 ಅವರ್ಸ್ ಅಂದರೆ ಲಿಟ್ರಲಿ ವಿ ಶುಡ್ ನಾಟ್ ಟೇಕ್ 70 ಅವರ್ಸ್. ನಮ್ಮ ಯುವ ಜನರು ಇವಾಗ ದೇ ಆರ್ ನಾಟ್ ಹಾರ್ಡ್ ವರ್ಕಿಂಗ್ ಆಸ್ ಬಿಫೋರ್ ಅಂತ ಅವ್ರು ಹೇಳಿರೋ ಅರ್ಥ ನನ್ನ ಪ್ರಕಾರ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ವಿ ಆರ್ ಅಟ್ ಎ ಸ್ಟೇಜ್ ವೇರ್ ಇಂಡಿಯಾ ಕ್ಯಾನ್ ಲೀಪ್ ಇನ್ ಟು ದ ಆ್ಯಂಡ್ ಬಿಕಮ್ ಸೂಪರ್ ಪವರ್. ಈಗ ನಮ್ಮ ಯುವ ಜನರೆಲ್ಲ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ವಿ ಹ್ಯಾವ್ ಟು ಟೇಕ್ ಇಂಡಿಯಾ ಫಾರ್ವರ್ಡ್ ಅಂತ ಅವ್ರು ಹೇಳಿದ್ದು ಲಿಟ್ರಲ್ ಸೆನ್ಸಲ್ಲಿ ವಿ ಶುಡ್ ನಾಟ್ ಟೇಕ್ 70 ಅವರ್ಸ್ ಅಥವಾ 80 ಅವರ್ಸ್ ಇನ್ ಎ ವೀಕ್ ಅಂತ. ಹೌದು, ರಿಸರ್ಚಸ್ ನಡೆದಿದೆ. 50 ಅವರ್ಸ್ಗಿಂತ ಜಾಸ್ತಿ ಇನ್ ಎ ವೀಕ್ ಯಾರು ಜಾಸ್ತಿ ಮಾಡ್ತಾರೋ ಅವರಲ್ಲಿ ಸ್ಟ್ರೋಕ್ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಚಾನ್ಸಸ್ ಆರ್ ಮೋರ್. ನನ್ನ ವೈಯಕ್ತಿಕ ಇದು ಅಂತಂದರೆ ನಾರಾಯಣ ಮೂರ್ತಿ ಸರ್ ಹೇಳಿರೋದನ್ನ ವಿ ಹ್ಯಾವ್ ಟು ರೆಸ್ಪೆಕ್ಟ್. ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ವರ್ಕಿಂಗ್ ಹಾರ್ಡ್. ಬಟ್ ಅದೇ ಟೈಮ್ನಲ್ಲಿ ವಿ ಹ್ಯಾವ್ ಟು ಎಂಜಾಯ್ ದ ವರ್ಕ್. ವೆನ್ ಯು ಎಂಜಾಯ್ ದ ವರ್ಕ್ ದ ಸ್ಟ್ರೆಸ್ ಕಮ್ಸ್ ಡೌನ್. ಆವಾಗ ನಮ್ಮಲ್ಲಿರೋ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ, ಗುಡ್ ಹಾರ್ಮೋನ್ಸ್ ಡೋಪಮಿನ್, ಡಾಪ್ಟಮಿನ್ ಇದೆಲ್ಲ ರಿಲೀಸ್ ಆಗುತ್ತೆ. ಆವಾಗ ನಿಮ್ಮ ಹೃದಯಕ್ಕೂ ಪ್ರೊಟೆಕ್ಷನ್ ಸಿಗುತ್ತೆ. ಯು ವಿಲ್ ಆಲ್ಸೋ ಎಂಜಾಯ್. ದಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಖಂಡಿತ ಹೌದು ಸರ್. ಇನ್ನು ಇಂದಿನ ಕಾಲಘಟ್ಟದಲ್ಲಿ ಈ ಜಿಮ್ಮಿಗೆ ಹೋಗೋದು ಒಂದು ರೀತಿಯ ಫ್ಯಾಡ್. ಜಿಮ್ಮಿಗೆ ಹೋಗಿ ಅಲ್ಲಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದು, ಇದನ್ನು ಹೆಚ್ಚಾಗಿ ಮಾಡೋದ್ರಿಂದನೂ ಸಹ ಬಹಳಷ್ಟು ಜನ ಈಗೀಗ ಅವರು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು, ಹಾಗೆ ಹೃದಯಾಘಾತ ಆಗಿ ಅವ್ರು ಹೋಗ್ಬಿಟ್ರು ಅಂತ ಕೇಳ್ಪಡ್ತೀವಿ. ಆದ್ರಿಂದ ಈ ಜಿಮ್ಮಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೌದು, ಜಿಮ್ ಮಾಡೋದ್ರಿಂದ ಯಾವತ್ತೂ ಇದು ಬ್ಯಾಡ್ ಇದಾಗಕ್ಕೆ ಚಾನ್ಸ್ ಇಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ಇನ್ಸ್ಟೆಂಟ್ ರಿಸಲ್ಟ್ಸ್ ಬೇಕು. ನಮ್ಗೆ 1 ತಿಂಗಳಿನಲ್ಲೇ ನಾವು ತೂಕ ಕಮ್ಮಿ ಆಗಬೇಕು, 1 ತಿಂಗಳಿನಲ್ಲೇ ನಮಗೆ ಬಾಡಿ ಬರಬೇಕು. ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ರೆಗ್ಯುಲರ್ ಆಗಿ ಮಾಡಲ್ಲ. ರೆಗ್ಯುಲರ್ ಮಾಡ್ರೇಟ್ ಎಕ್ಸಸೈಸ್ ಮಾಡಿದ್ರೆ ಯಾರಿಗೂ ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ. ನಾವು ಒಂದೇ ದಿನದಲ್ಲಿ 3 ಅವರು 2 ಅವರ್ ಮಾಡೋದು, ಸಡನ್ನಾಗಿ ಸ್ಟಾರ್ಟ್ ಮಾಡಿದ ತಕ್ಷಣವೇ 3 ಅವರ್ಸ್ 4 ಅವರ್ಸ್ ಇನ್ ಎ ಡೇ ಮಾಡೋದು, ಅನ್ನೆಸೆಸರಿ ಪ್ರೋಟೀನ್ಸ್ ಮತ್ತು ಸ್ಟಿರಾಯ್ಡ್ಸ್ ತೊಗೊಳ್ಳೋದು, ಇದೆಲ್ಲ ತೊಗೊಂಡಾಗ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಬಟ್ ಮಾಡ್ರೇಟ್ ಇಂಟೆನ್ಸಿಟಿ ರೆಗ್ಯುಲರ್ ಎಕ್ಸಸೈಸ್ 6 ಡೇಸ್ ಇನ್ ಎ ವೀಕ್ ಇದು ಮಾಡೋದ್ರಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ. ಇನ್ನು ಈ ಹೃದಯಾಘಾತ ಆದವರು ಅಂಥವರಿಗೆ ಯಾವ ರೀತಿಯ ಚಿಕಿತ್ಸೆ ಇದೆ ನಮ್ಮಲ್ಲಿ? ಹೌದು, ಫಸ್ಟ್ ಹೃದಯಾಘಾತ ಆಗಿದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ನಿಯರೆಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ, ಎದೆ ನೋವು ಬಂದಾಗ ನಿಯರೆಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ ಒಂದು ECG ಮಾಡಬೇಕು. ECG ಇಸ್ ಡಯಾಗ್ನೋಸ್ಟಿಕ್. ECGನಲ್ಲಿ ಹಾರ್ಟ್ ಅಟ್ಯಾಕ್ ಥರ ಕಾಣಿಸಿದ್ರೆ ಆಗ ನಿಮ್ಗೆ ಇನ್ನೊಂದು ಬ್ಲಡ್ ಟೆಸ್ಟ್ ಒಂದು ಮಾಡ್ತಾರೆ, ಟ್ರೋಪೋನಿನ್ ಅಂತ. ECG ಮತ್ತು ಟ್ರೋಪೋನಿನ್ ಎರಡೂ ಏನಾದರೂ ಪಾಸಿಟಿವ್ ಅಂತ ಬಂದರೆ ಹೃದಯಾಘಾತ ಆಗಿದೆ ಅಂತ ಡಯಾಗ್ನೋಸ್ ಮಾಡ್ತಾರೆ. ಹೃದಯಾಘಾತ ಆಗಿದೆ ಅಂತ ಡಯಾಗ್ನೋಸ್ ಮಾಡಿದ ತಕ್ಷಣವೇ ನಾವು ಲೋಡಿಂಗ್ ಡೋಸ್ ಅಂತ ಹೇಳ್ತೀವಿ. ಇದು ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ಸ್, ಅದು ಇಮಿಡಿಯೇಟಾಗಿ ಕೊಡಬೇಕು. ಅದು ಇಮಿಡಿಯೇಟಾಗಿ ಕೊಟ್ಟಾಗ ಏನಾಗುತ್ತೆ, ಬಾಡಿನಲ್ಲಿ ಬ್ಲಡ್ ಕ್ಲಾಟ್ಸ್ ಫಾರ್ಮ್ ಆಗೋದು ಸ್ಟಾಪ್ ಆಗುತ್ತೆ. ಆ ಸ್ಟಾಪ್ ಆದಾಗ ಬ್ಲಡ್ ಫ್ಲೋ ಇಂಪ್ರೂವ್ ಆದರೆ ಹಾರ್ಟ್ ಅಟ್ಯಾಕ್ ವಿ ಕ್ಯಾನ್ ಸೇವ್ ಲಾಟ್ ಆಫ್ ಪೀಪಲ್. ಅದು ಒಂದು ಫಸ್ಟ್ ಏಡ್ ಅಂತ ಹೇಳ್ತೀವಲ್ಲ ಅದು. ಎರಡನೇದು ಇಮಿಡಿಯೇಟ್ ಆಗಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇಡೀ ವಿಶ್ವದಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಸರ್ವೈವಲ್ ಈಸ್ ವೆರಿ 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 ಹೈ ಸರ್ವೈವಲ್ ರೇಟ್. ಬಟ್ ಏನಂದರೆ ಗೋಲ್ಡನ್ ಅವರ್ 60 minutes ಆಫ್
ಆನ್ಸೆಟ್ ಆಫ್ ಚೆಸ್ಟ್ ಪೇನ್. ನಿಮ್ಮ 60 ನಿಮಿಷ ಅಂದರೆ 1 ಗಂಟೆ ಒಳಗಡೆ ನೀವು ಹಾಸ್ಪಿಟಲ್ ರೀಚ್ ಆಗಿ ನೀವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿಸ್ಕೊಂಡ್ರೆ, ಒಳಗಡೆ ಬಲೂನ್ ಮಾಡಿ ಅದನ್ನು ಓಪನ್ ಮಾಡಿ ಮಾಡಿಸ್ಕೊಂಡ್ರೆ ಚಾನ್ಸಸ್ ಆಫ್ ಸರ್ವೈವಲ್ ಗೋಸ್ ಅಪ್ ಟು 70 to 80% ವೆರಿ ಹೈಯರ್ ಕಂಪೇರ್ಡ್ ಟು ಮೆಡಿಕಲ್ ಮ್ಯಾನೇಜ್ಮೆಂಟ್. ಈಗ ಒಂದೊಂದು ಜಾಗದಲ್ಲಿ ಕ್ಯಾತ್ ಲ್ಯಾಬ್ ಇರಲ್ಲ ಅಥವಾ ಈ ಥರ ಬಿಗ್ ಹಾಸ್ಪಿಟಲ್ಸ್ ಇರಲ್ಲ, ಅಲ್ಲಿ ನಾವು ಕ್ಲಾಟ್ ಬಸ್ಟರ್ಸ್ ಅಂತ ಇಂಜೆಕ್ಷನ್ ಬರುತ್ತೆ, ಸ್ಟ್ರೆಪ್ಟೋಕೈನೆಸ್ ಆಗ್ಬೋದು, ಟೆನಿಕ್ಟಿಪ್ಲೇಸ್ ಅಂತ ಹೇಳ್ತೀವಿ. ಇಂಜೆಕ್ಷನ್ಸ್ನೆಲ್ಲ ನಾವು ಅಲ್ಲಿ ಎಮರ್ಜೆನ್ಸಿನಲ್ಲೇ ಕೊಡ್ಬೋದು. ಕೊಟ್ಬಿಟ್ಟು 1 hour ಅಬ್ಸರ್ವೇಷನ್ ಮಾಡಿ ಅವ್ರನ್ನ ಈ ಆಂಜಿಯೋಪ್ಲಾಸ್ಟಿ ಮಾಡೋ ಕೇಪಬಿಲಿಟಿ ಎಲ್ಲಿದೆ ಹಾಸ್ಪಿಟಲ್ಸು ಅಲ್ಲಿಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ಕೋಬೇಕು. ಸೊ ತಂತ್ರಜ್ಞಾನದ ವೈಸ್ ಈಗ ತುಂಬ ಒಳ್ಳೊಳ್ಳೆ ಸ್ಟೆಂಟ್ಸ್ ಬಂದಿದೆ, ಮೆಡಿಕೇಟೆಡ್ ಸ್ಟೆಂಟ್ಸ್ ಇದೆ. ಸೊ ಅದನ್ನೆಲ್ಲ ಹಾಕಿದಾಗ ಸರ್ವೈವಲ್ ರೇಟ್ಸ್ ಹ್ಯಾವ್ ಗಾನ್ ಅಪ್ ವೆರಿ ಹೈ. ಹಾಗಿದ್ರೆ ತಾವು ಹೇಳಿದಾಗೆ ಗೋಲ್ಡನ್ ಅವರ್ ಅಥವಾ ಆ ರೀತಿ ಎದೆನೋವು ಕಂಡ ತಕ್ಷಣ ಎಷ್ಟು ಬೇಗ ಅದನ್ನ ನೀವು ಚಿಕಿತ್ಸೆಗೆ ನಾವು ನೀಡ್ತೀವೋ ಅಷ್ಟು ನಾವು ಪೇಷಂಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ನಾವ್ ಏನ್ ನೋಡ್ತೀವಿ ಅಂದ್ರೆ, ಈಗ ಪೇಷಂಟ್ ಬರ್ತಾರೆ, ಆಕ್ಚುಲಿ ಹಾಸ್ಪಿಟಲ್ಗೆ ಬಂದಿರ್ತಾರೆ, ನಾವು ECG ಮಾಡ್ತೀವಿ, ಈಗ ಹಾರ್ಟ್ ಅಟ್ಯಾಕ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಂಬಲ್ಲ ಅವರು. ನಾವಿಲ್ಲ ಇದು ಗ್ಯಾಸ್ಟ್ರೈಟಿಸ್, ನಾವು ಅವ್ರಿಗೆ ಕೇಳಬೇಕು ಇವ್ರಿಗೆ ಕೇಳಬೇಕು, ಇದರಿಂದನೇ ಟೈಮ್ ವೇಸ್ಟ್ ಆಗುತ್ತೆ. ಗೋಲ್ಡನ್ ಅವರ್ ಅಂದರೆ ನಾವು ನಮ್ಮ ಭಾಷೆನಲ್ಲಿ ಏನು ಹೇಳ್ತೀವಿ, ಟೈಮ್ ಇಸ್ ಮಸಲ್ ಅಂತ ಹೇಳ್ತೀವಿ. ನಾವು ಎವ್ರಿ ಸೆಕೆಂಡ್ ಟೈಮ್ ವೇಸ್ಟ್ ಮಾಡಿದಾಗಲೂ ಒಂದೊಂದು ಹಾರ್ಟಲ್ಲಿರೋ ಒಂದೊಂದು ಮಸಲ್ಲು ಸಾಯ್ತಾ ಇರುತ್ತೆ. ಸೊ ಟೈಮ್ ಇಸ್ ಮಸಲ್. ಸೊ ನಾವು ಎಷ್ಟು ಬೇಗ ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೋತೀವೋ ಅಷ್ಟು ಬೇಗ ನಮಗೆ ಒಳ್ಳೆಯದು. ತಾವೀಗಾಗಲೇ ಹೇಳಿದ್ರಿ, ಇಂದಿನ ಆಧುನಿಕ ತಂತ್ರಜ್ಞಾನದಿಂದ ಬಹಳಷ್ಟು ಒಳ್ಳೆ ರೀತಿಯ ಸ್ಟೆಂಟ್ಗಳು ಇವೆಲ್ಲ ಇರೋದ್ರಿಂದ ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ಇನ್ನು ನಮ್ಮ ವೈದ್ಯಕೀಯ ಇದು ಟೆಕ್ನಾಲಜಿನಲ್ಲಿ ಇನ್ನೂ ಯಾವ ರೀತಿಯ ಟ್ರೀಟ್ಮೆಂಟ್ಗಳು ಇದಕ್ಕಾಗಿ ಬಂದಿದೆ? ಹೌದು, ಈಗ ಒಂದೊಂದಷ್ಟಲ್ಲಿ ಒಂದು ಜನದಲ್ಲಿ ಏನಾಗುತ್ತೆ ಅಂದರೆ, ತುಂಬ ಕ್ಯಾಲ್ಶಿಯಂ ಇರುತ್ತೆ ಒಳಗಡೆ, ಕ್ಯಾಲ್ಶಿಯಂ ಕುತ್ಕೊಂಡು ಅದ್ರ ಮೇಲೆ ಬ್ಲಡ್ ಕ್ಲಾಟ್ ಆಗಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಈಗಿರೋ ಬರೀ ಬಲೂನ್ಸಲ್ಲಿ ಆ ಕ್ಯಾಲ್ಶಿಯಂನ ತೆಗಿಯೋಕ್ಕಾಗಲ್ಲ. ಸೊ ಕ್ಯಾಲ್ಶಿಯಂ ತೆಗಿಯೋದಕ್ಕೆ ನಾವು ರೋಟಾ ಅಬ್ಲೇಷನ್ ಅಂತ ಮಾಡ್ತೀವಿ, ಡೈಮಂಡ್ ಬರುತ್ತೆ. ಸೊ ಅದನ್ನು ನಾವು ಡ್ರಿಲ್ಲಿಂಗ್ ಮಾಡ್ತೀವಿ. ಸೊ ಅದೊಂದು ಅತ್ಯಾಧುನಿಕ ಒಂದು. ಎರಡನೇದು ಇಂಟ್ರಾವ್ಯಾಸ್ಕ್ಯುಲರ್ ಲೈಥೋಟ್ರಿಪ್ಸಿ ಅಂತ ಬರೆದಿದೆ. ಮುಂಚೆ ಎಲ್ಲ ಕಿಡ್ನಿಲಿ ಕಲ್ ಫಾರ್ಮ್ ಆದಾಗ ಹೊಡೆಯೋದಕ್ಕೆ ಲೈಥೋಟ್ರಿಪ್ಸಿ ಅಂತ ಮಾಡ್ತಾಯಿದ್ರು. ಈಗ ಹಾರ್ಟ್ರಿ ಒಳಗಡೆನೂ ಕಲ್ ಫಾರ್ಮ್ ಆಗಿರೋದನ್ನ ಲೈಥೋಟ್ರಿಪ್ಸಿ ಅಂತ ಮಾಡ್ತೀವಿ, ದಟ್ ಈಸ್ IVL ಅಂತ ಹೇಳ್ತೀವಿ. ಸೊ ಈ ಥರ ತುಂಬ ತಂತ್ರಜ್ಞಾನದಲ್ಲಿ ಇದಿದೆ. ಇನ್ನೊಂದು ಡ್ರಗ್ ಕೋಟೆಡ್ ಬಲೂನ್ಸ್ ಅಂತ ಬರುತ್ತೆ, DCB ಅಂತ ಹೇಳ್ತೀವಿ. ಸ್ಟೆಂಟ್ ಹಾಕದೇನೆ ಆ ಡ್ರಗ್ ಕೋಟೆಡ್ ಬಲೂನ್ಸ್ನಲ್ಲೂ ಒಳ್ಳೆ ರಿಸಲ್ಟ್ಸ್ ಇದೆ. ಬರೀ ಬ್ಲಾಕೇಜಸ್ ಓಪನ್ ಮಾಡಿ ಸ್ಟೆಂಟ್ ಕೂರಿಸ್ದೆ ಅಲ್ಲಿ ಅದನ್ನು ನಾವು ಟ್ರೀಟ್ ಮಾಡ್ಬೋದು. ಇನ್ನು ಬಹಳಷ್ಟು ರೋಗಗಳಿಗೆ ನಾವು ತಿನ್ನುವ ಆಹಾರನೇ ಕಾರಣ. ಹೀಗಿರೋದ್ರಿಂದ ಒಂದು ಸಮತೋಲನವಾದ ಆಹಾರ ನಮ್ಮ ಹೃದಯದ ಆರೋಗ್ಯವನ್ನ ನಾವು ಗಮನದಲ್ಲಿಟ್ಕೊಂಡಾಗ ಯಾವ ರೀತಿಯ ಆಹಾರ ಸೇವನೆಯನ್ನ ಮಾಡಬೇಕು ಹಾಗೂ ನಮ್ಮ ದೈನಂದಿನ ಚಟುವಟಿಕೆಗಳು ಯಾವ ರೀತಿಯಾಗಿರಬೇಕು? ಈಗ ಆಹಾರ ಸೇವನೆ ಒಂದು ಮತ್ತು ದೈನಂದಿನ ಚಟುವಟಿಕೆಗಳು ಎರಡನೇದು. ಈಗ ಎರಡು ಭಾಗವಾಗಿ ತಗೊಳ್ಳೋಣ. ಆಹಾರ ಒಂದು, ಫಸ್ಟ್ ಆಹಾರದಲ್ಲಿ ನಾವೇನು ಮಾಡಬೇಕಂದ್ರೆ ಆಯಿಲ್, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ, ನಾವು ಅದನ್ನು ಕಮ್ಮಿ ಮಾಡಬೇಕು. ಈ ಪ್ರಾಸೆಸ್ಡ್ ಫುಡ್ಸು, ಅನಿಮಲ್ ಆಯಿಲ್ಸು, ಇದರಲ್ಲೆಲ್ಲ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ತುಂಬ ಜಾಸ್ತಿ ಇರುತ್ತೆ, ನಾವು ಅದನ್ನು ಕಮ್ಮಿ ಮಾಡಬೇಕು. ಆದಷ್ಟು ವೆಜಿಟೇಬಲ್ ಆಯಿಲ್ಸ್ನ ಯೂಸ್ ಮಾಡಬೇಕು ಮನೆಯಲ್ಲಿ ಕುಕ್ಕಿಂಗಲ್ಲಿ. ಆ ವೆಜಿಟೇಬಲ್ ಆಯಿಲ್ ಯೂಸ್ ಮಾಡಬೇಕಾದ್ರೂ ಡೀಪ್ ಫ್ರೈ ಮಾಡಿರೋವಂಥದ್ದನ್ನು ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಾಡಬೇಕು. ನಾವು ಯಾವಾಗಲೂ ನ್ಯಾಚುರಲ್ ಆಗಿ ನಮ್ಗೆ ಏನು ಸಿಗುತ್ತೆ, ಗ್ರೀನ್ಸು, ವೆಜಿಟೇಬಲ್ಸು, ಫ್ರೂಟ್ಸು, ಇಂಥದ್ದು ನಮ್ಮ ಪ್ಲೇಟ್ನಲ್ಲಿ ಜಾಸ್ತಿ ಇರಬೇಕು. ಓಕೆ, ಈ ನಾನ್ ವೆಜ್ ತಿನ್ನೋವಂಥವ್ರು ಈ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ, ಮಟನ್ನು, ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ವೈಟ್ ಮೀಟ್, ಇದು ಲೀನ್ ಮೀಟ್ಸ್, ಚಿಕನ್ನು ಅಥವಾ ಫಿಶ್, ಇದನ್ನು ನಾವು ಬಾಯ್ಲ್ಡ್ ಮಾಡಿಕೊಂಡು ತಿನ್ಬೋದು. ದೇರ್ ಇಸ್ ನೋ ಹಾರ್ಟ್ ಮೇಲೆ ಅಂತ ಇದು ಎಫೆಕ್ಟ್ ಇರೋದಿಲ್ಲ. ಬಟ್ ಈ ರೆಡ್ ಮೀಟನ್ನು ಮತ್ತು ಆಯಿಲಲ್ಲಿ ತುಂಬ ಫ್ರೈ ಮಾಡಿರೋದು ಅಂತ ಅದನ್ನು ಅವಾಯ್ಡ್ ಮಾಡಬೇಕು. ಎರಡನೇದು ಸಾಲ್ಟ್ ಕಂಟೆಂಟು. ಸಾಲ್ಟ್ ಜಾಸ್ತಿ ತೊಗೋಬಾರ್ದು. ಸಾಲ್ಟ್ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್ ಎರಡಕ್ಕೂ. ಸೊ ಆಯಿಲ್ ಮತ್ತು ಸಾಲ್ಟ್ ಎರಡನ್ನೂ ನಾವು ಎಷ್ಟು ಕಮ್ಮಿ ಮಾಡಬೇಕೋ ಅಷ್ಟು ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ಗ್ರೀನ್ಸು, ವೆಜಿಟೇಬಲ್ಸು, ನ್ಯಾಚುರಲ್ ಫುಡ್ಸು ಜಾಸ್ತಿ ತಿನ್ನಿ. ಪ್ರಾಸೆಸ್ಡ್ ಫುಡ್ಸು, ಕ್ಯಾಂಡ್ ಫುಡ್ಸು, ಆಚೆ ಕಡೆ ಇದರಲ್ಲಿ ಜಾಸ್ತಿ ಊಟ ಮಾಡಬಾರ್ದು. ದಟ್ ಈಸ್ ಮೈ ಇದು. ಥರ್ಡ್, ನೀವು ಎರಡನೇ ಭಾಗ ತೊಗೊಂಡ್ರೆ ಎಕ್ಸಸೈಸ್. ಎವ್ರಿ ಡೇ 45 minutes to 1 hour ಬ್ರಿಸ್ಕ್ ವಾಕಿಂಗ್, ಅಂದರೆ ಫಾಸ್ಟಾಗಿ ನಡೆಯುವಂಥದ್ದು ಮಾಡಿದ್ರೆ ಸಾಕು. ಈಗ ಕಾಸ್ಟ್ಲಿ ಜಿಮ್ಗೆ ಹೋಗೋದು ಅಥವಾ ತುಂಬ ಫ್ಯಾನ್ಸಿ ಶೂಸ್ ತೊಗೊಳ್ಳೋದು ಅವೆಲ್ಲ ಅವಶ್ಯಕತೆ ಇಲ್ಲ. ಎವ್ರಿ ಡೇ 45 minutes to 1 hour ವಾಕಿಂಗ್, ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಮಾಡಿದ್ರೆ ನಾವು ಹೃದಯದ ಆರೋಗ್ಯ ಆರಾಮಾಗಿ ಕಾಪಾಡ್ಕೋಬೋದು. ಇನ್ನು ನಿಯಮಿತ ಆರೋಗ್ಯ ತಪಾಸಣೆಯಿಂದಲೂ ಸಹ ಬಹಳಷ್ಟು ಸಲ ಹೃದಯಾಘಾತವನ್ನು ತಪ್ಪಿಸ್ಕೊಳ್ಳೋದು ಸಾಧ್ಯ.
ಹಾಗಿದ್ರೆ ನಿಯಮಿತ ತಪಾಸಣೆ ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕು? ಈಗ ಇದಕ್ಕೆ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಇದೆ, ನೀವು ಯಾವಾಗ ಏನೇನು ಮಾಡಿಸ್ಕೋಬೇಕು ಅಂತ. ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರ 25 ಇಯರ್ಸ್ ಆದಮೇಲೆ ಯಾರೇ ಅಡಲ್ಟ್ ಮೇಲ್ ಆರ್ ಫೀಮೇಲ್ ಅವರಲ್ಲಿ ನಾವು ಈ ಕೊಲೆಸ್ಟ್ರಾಲ್ ಅನ್ನೋದನ್ನು ಚೆಕ್ ಮಾಡಲೇಬೇಕು ಒಂದ್ಸಲ. ಓಕೆ, ಅದು ಒಂದ್ಸಲ ನಾರ್ಮಲ್ ಅಂತ ಬಂದರೆ 5 ಇಯರ್ಸ್ಗೆ ಒಂದ್ಸಲ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಅದರಲ್ಲಿ ಅಬ್ನಾರ್ಮಲ್ ಅಂತ ಬಂದರೆ ಎವ್ರಿ ಇಯರ್ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಎರಡನೇದು, ಈಗ ರಿಸ್ಕ್ ಫ್ಯಾಕ್ಟರ್ಸ್, ನಿಮ್ಮಲ್ಲಿ ಡಯಾಬಿಟಿಸ್ ಇದೆ ಅಥವಾ ಸ್ಥೂಲಕಾಯ ಇದೆ ಅಥವಾ ಮನೆಯಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಪ್ರಿಮೆಚ್ಯೂರ್ ಅಥೆರೋಸ್ಕ್ಲೆರೋಸಿಸ್ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಈ ಥರ ಎಲ್ಲ ಏನಾದರೂ ಆಗಿದ್ದರೆ ನೀವು ಎವ್ರಿ ಇಯರ್ ಒಂದ್ಸಲ ನಿಮ್ಮದು ಹಾರ್ಟ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಸೊ ಆಮೇಲೆ ಇನ್ನೊಂದು ಅಂದರೆ ನಾವು ಹಾರ್ಟ್ ಚೆಕಪ್ ಈ ಥರ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡಾಗ ಏನಾಗುತ್ತೆ, ಈ ಜೆನೆಟಿಕ್ ಇದನ್ನೆಲ್ಲ ನಾವು ಕಂಡುಹಿಡ್ಕೋಬೋದು. ಒಂದಷ್ಟು ಜನಕ್ಕೆ ಬಿಕಾಸ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಏನು ಸಿಂಪ್ಟಮ್ಸ್ ಕಾಣಿಸಲ್ಲ. ಈಗೇನೋ ಎದೆ ನೋವು ಬರೋದು, ಕೈ ನೋವು ಬರೋದು, ಕಾಲು ನೋವು, ಅದು ಲಾಸ್ಟ್ ಮೂಮೆಂಟ್ವರೆಗೂ ಏನು ಕಾಣಿಸಲ್ಲ. ನಾವು ಈ ಥರ ಪ್ರಿವೆಂಟಿವ್ ಸ್ಕ್ರೀನಿಂಗ್ನಲ್ಲೇ ಮುಂಚೆನೇ ಕಂಡುಹಿಡ್ಕೊಂಡ್ರೆ ಅದ್ರ ಪ್ರಕಾರ ವಿ ಕ್ಯಾನ್ ಟ್ರೀಟ್. ಇನ್ನು ಡಾಕ್ಟರ್, ಮೊದಲಿಗೆ ಈ ರೀತಿ ಹೃದಯಾಘಾತ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಕೇಳಿ ಬರ್ತಾ ಇದ್ವಿ. ಆದರೆ ಈಗೀಗ ಇದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕೇಳಿ ಬರ್ತಾ ಇದ್ದೀವಿ. ಹಾಗಿದ್ರೆ ಇದಕ್ಕೂ ಹಾರ್ಟ್ ಅಟ್ಯಾಕ್ ಹಾಗೂ ಕಾರ್ಡಿಯಾಕ್ ಅರೆಸ್ಟ್ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ? ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಈ ಕ್ವಶನ್ ತುಂಬ ಜನರಲ್ಲಿ ಇದು ಕನ್ಫ್ಯೂಷನ್ ಇದೆ. ಹಾರ್ಟ್ ಅಟ್ಯಾಕ್ ಏನು, ಕಾರ್ಡಿಯಾಕ್ ಅರೆಸ್ಟ್ ಏನು ಅಂತ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ, ಈಗ ಹಾರ್ಟ್ಗೆ ಇದು ನೀವು ಮುಂಚೆ ಹೇಳ್ದಂಗೆ ಇದು ಒಂದು ಆರ್ಗನ್ನು, ಇದು ಕಂಟಿನ್ಯೂಸ್ ಆಗಿ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೂ ಫಂಕ್ಷನ್ ಮಾಡ್ತಾ ಇರೋದು ಆರ್ಗನ್ ಇದು ಹಾರ್ಟ್ ಅಟ್ಯಾಕ್. ಈ ಹಾರ್ಟ್ಗೂ ಫಂಕ್ಷನ್ ಮಾಡೋದಕ್ಕೆ ಬ್ಲಡ್ ಬೇಕು, ಆಕ್ಸಿಜನ್ ಬೇಕು, ಎನರ್ಜಿಗೆ ನ್ಯೂಟ್ರಿಯೆಂಟ್ಸ್ ಬೇಕು ಅದಕ್ಕೂ. ಸೊ ಅದಕ್ಕೆ ಸಪ್ಲೈ ಮಾಡೋಕ್ಕೆ ಅಂತ ಕರೋನರಿ ಆರ್ಟ್ರೀಸ್ ಅಂತ ಹಾರ್ಟ್ ಮೇಲೇ ಇರುತ್ತೆ. ಸೊ ಈ ಕರೋನರಿ ಆರ್ಟ್ರೀಸ್ ಅಲ್ಲಿ ಬ್ಲಾಕೇಜ್ ಬಂದಾಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಈ ಕರೋನರಿ ಆರ್ಟ್ರೀಸ್ ಅಂದರೆ ರಕ್ತನಾಳ, ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋ ರಕ್ತನಾಳದೊಳಗಡೆ ಬ್ಲಾಕೇಜಸ್ ಬಂದಾಗ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಾರ್ಟು ಬಡ್ಕೋತಾ ಇಲ್ಲ, ಸ್ಟಾಪ್ ಆಗಿಬಿಟ್ಟಿದೆ, ಅದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್. ಸೊ ಹಾರ್ಟಲ್ಲಿ ಅರಿದ್ಮಿಯಾಸ್ ಆಗಿ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ, ಅದು ಎಲೆಕ್ಟ್ರಿಕ್ ಪ್ರಾಬ್ಲಮ್. ಹಾರ್ಟ್ ಒಳಗಡೆನೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಒಳಗಡೆನೆ. ಸೊ ಆ ಹಾರ್ಟ್ ಎಲೆಕ್ಟ್ರಿಕ್ ಸಪ್ಲೈಯಿಂದ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಆಗಿಬಿಟ್ಟು ಒಂದ್ಸಲ ಸಡನ್ ಆಗಿ ಸ್ಟಾಪ್ ಆಗಿಬಿಡುತ್ತೆ, ಅದು ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಇಸ್ ದ ಲಾಸ್ಟ್ ಥಿಂಗ್ ಇಂದು ಎಲ್ಲರಿಗೂ ಆಗೋದು. ಆ ಕಾರ್ಡಿಯಾಕ್ ಅರೆಸ್ಟ್ ಆದಾಗಲೇ ನಾವು ಓಕೆ ಈ ಪೇಷಂಟ್ ಇನ್ನು ಜೀವಂತವಾಗಿಲ್ಲ ಅಂತ ಹೇಳೋಕ್ಕಾಗತ್ತೆ. ಈಗ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳದ ಒಳಗಡೆ ಬ್ಲಾಕೇಜು, ಈಗ ನಲ್ಲಿ ಒಳಗಡೆ ನೀರು ಹೋಗೋದಕ್ಕೆ ಬ್ಲಾಕೇಜ್ ಇದ್ದಾಗ ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನಿಮ್ಮದು ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ ಮನೆಯಲ್ಲಿ, ಸೊ ಅದು ಕಾರ್ಡಿಯಾಕ್ ಅರೆಸ್ಟ್ ಇನ್ ಸಿಂಪಲ್ ಟರ್ಮ್ಸ್. ಒಂದು ಪ್ಲಂಬಿಂಗ್ ಪ್ರಾಬ್ಲಮ್ಮು, ಇನ್ನೊಂದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್. ಇನ್ನು ಡಾಕ್ಟರ್, ನಮ್ಮ ಯುವ ಜನರಲ್ಲಿ ಈ ಹೃದಯದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕೆ, ಜಾಗೃತಿಯನ್ನು ಮೂಡಿಸೋದಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತಗೊಂಡಿದೆ ಹಾಗೂ ಖಾಸಗಿ ಆಸ್ಪತ್ರೆಗಳು ಸಹ ಯಾವ ರೀತಿಯ ಕೌನ್ಸಿಲಿಂಗ್ ಅನ್ನು ನೀಡ್ತಿದ್ದೇವೆ? ಸರ್ಕಾರದವರು ತುಂಬ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಖಾಸಗಿ ಆಸ್ಪತ್ರೆಯವರು ನಾವುಗಳನ್ನು ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಈಗ ಸರ್ಕಾರದವರು ನೀವು ನೋಡ್ದಂಗೆ ನಿಮ್ಮ ಮಾಧ್ಯಮದಲ್ಲಿ ಆಗಲಿ ಅಥವಾ ರೇಡಿಯೋ ಮಾಧ್ಯಮದಲ್ಲಿ ಅವಾಗವಾಗ ಅವರು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾನೆ ಇರುತ್ತೆ, ನೀವು ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೋಬೇಕು, ಈ ಥರ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅಂದರೆ ಏನೇನಿರುತ್ತೆ. ಈಗ ನಾವು ರೀಸೆಂಟಾಗಿ ವರ್ಲ್ಡ್ ಹಾರ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಮಣಿಪಾಲ್ ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಟ್ರಾಫಿಕ್ ಸಿಗ್ನಲ್ಸ್ನಲ್ಲಿ ಹಾರ್ಟ್ ಶೇಪ್, ರೆಡ್ ಕಲರ್ ಹಾರ್ಟ್ ಶೇಪ್ ಹಾಕಿದ್ವಿ, ಸೊ ದಟ್ ಜಾಗೃತಿ ಮೂಡಿಸೋಕ್ಕೆ ಎಲ್ಲರಲ್ಲೂ ಇದು ಅಂತ. ನಾವೇನು ಮಾಡ್ಬೋದು ಅಂದರೆ ಮೇನ್ ಕಾಲೇಜಸ್ ಅಲ್ಲೇ ಅವರು ಈಗ ಸ್ಮೋಕಿಂಗ್ ಆಗಲಿ ಈ ದುರಭ್ಯಾಸಗಳನ್ನ ಇದು ಮಾಡ್ಕೊಳ್ತಿರೋದು. ಸೊ ಕಾಲೇಜಸ್ ಹತ್ರ ನಾವು ಸೈನ್ ಬೋರ್ಡ್ಸ್ ಆಗಲಿ ಅಥವಾ ಹೆಲ್ತ್ ಟಾಕ್ಸ್ ಟು ಸ್ಕೂಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ನಾವು ಅರೇಂಜ್ ಮಾಡಬೇಕು. ಒಂದು ನಾವೀಗ ಏನು ಮಾಡ್ತಾ ಇದ್ದೀವಿ, ಕಾರ್ಪೊರೇಟ್ ಟಾಕ್ಸ್ ಅಂತ ಅರೇಂಜ್ ಮಾಡ್ತೀವಿ ನಾವು ಪ್ರೈವೇಟ್ ಇದರಿಂದ. ಈ ಇಂಡಸ್ಟ್ರೀಸ್ ಆಗಲಿ ಅಥವಾ IT ಸಾಫ್ಟ್ವೇರ್ ಕಂಪ್ನೀಸಲ್ಲಾಗಲಿ ಅಥವಾ ಹೆವಿ ಇಂಡಸ್ಟ್ರೀಸ್ ಎಲ್ಲಾದ್ರೂ ನಾವೀಗ ಹೋಗಿ ಅಲ್ಲಿ ತಿಂಗಳಿಗೆ ಒಂದ್ಸಲ ಹೋಗಿ ಮಾತಾಡ್ತೀವಿ. ಅಲ್ಲಿರೋರ್ಗೆಲ್ಲರಿಗೂ ಈಗ ನಾವೇನೇನು ಡಿಸ್ಕಸ್ ಮಾಡಿದ್ವಿ ಇದನ್ನೆಲ್ಲ ಹೇಳ್ಕೊಡ್ತೀವಿ, ಅಲ್ಲೊಂದು ಜಾಗೃತಿ ಮೂಡಿಸ್ತೀವಿ. ಬಟ್ ಈ ಜಾಗೃತಿ ನಾವು ಸ್ಕೂಲ್ ಮತ್ತು ಕಾಲೇಜಸ್ ಲೆವೆಲಿಂದ ಮಾಡಬೇಕು. ಸೊ ಅಲ್ಲಿ ಅವ್ರಿಗೆ ಈ ಸ್ಮೋಕಿಂಗ್ ಇಂದ ಏನೇನು ತಪ್ಪು ನಡೆಯುತ್ತೆ ಅಥವಾ ಈ ಸ್ಮೋಕಿಂಗ್ ಇಂದ ಏನೇನು ಕಷ್ಟ ಆಗುತ್ತೆ ಮುಂದೆ ಅಂತ ನಾವು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ರೆ ನಮ್ದು ಯುವ ಜನರು ಈ ಸ್ಮೋಕಿಂಗ್ ಕಡೆ ಮುಖ ಮಾಡೋದನ್ನ ಕಡಿಮೆ ಮಾಡ್ತಾರೆ. ನಮ್ಮ ಇದ್ರ ಪ್ರಕಾರ ಸ್ಮೋಕಿಂಗ್ ಇಸ್ ದ ಮೇನ್ ಕಿಲ್ಲರ್. ನಾವು ಸ್ಮೋಕಿಂಗ್ ಕಡಿಮೆ ಮಾಡಿದ್ರೆ 30 to 40% ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಇನ್ನು ಡಾಕ್ಟರ್, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಹೃದಯವನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ಸಂದೇಶವನ್ನ ನೀಡೋದಕ್ಕೆ ಇಷ್ಟಪಡ್ತೀರಿ? ಒಂದು, ಸ್ಮೋಕಿಂಗ್ ಕಡೆ ಮುಖ ಮಾಡಬೇಡಿ. ಎರಡನೇದು,
ಎಕ್ಸಸೈಸ್ ರೆಗ್ಯುಲರ್ ಆಗಿ 30 to 45 ಮಿನಿಟ್ಸ್ ರೆಗ್ಯುಲರ್ ವಾಕಿಂಗ್ ಮಾಡಿ. ಮೂರನೇದು ರೆಗ್ಯುಲರ್ ಚೆಕಪ್ಸ್, ಸ್ಕ್ರೀನಿಂಗ್ ಚೆಕಪ್ಸ್, ವರ್ಷಕ್ಕೊಂದ್ಸಲ ಸ್ಕ್ರೀನಿಂಗ್ ಚೆಕಪ್ಸ್ ಮಾಡಿಸ್ಕೊಳ್ಳಿ. ನಾಲ್ಕನೇದು ಈ ಹೃದಯದಲ್ಲಿ ಎದೆ ನೋವು ಅಥವಾ ಎದೆ ಉರಿ ಕಂಡುಕೊಂಡಾಗ ಸೆಲ್ಫ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಡಿ. ನೀವು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ECG ಮಾಡಿಸ್ಕೊಂಡು ವೈದ್ಯರ ಸಲಹೆ ತೊಗೊಂಡ್ಮೇಲೆ ಅದು ಗ್ಯಾಸ್ಟ್ರೈಟಿಸ್ ಅಂತ ಇದು ಮಾಡ್ಕೋಬೇಕು. ಈ 4 ನೀವು ಪಾಲಿಸಿದ್ರೆ ಹಾರ್ಟ್ ವಿಲ್ ಬಿ ಗುಡ್. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಬಹಳ ಉತ್ತಮವಾದ ಸಲಹೆಯನ್ನು ನೀಡಿದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ನನ್ನ ಇಲ್ಲಿ ಕರೆದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಹೃದಯದ ಆರೋಗ್ಯ ನಮ್ಮ ಕೈಲೇ ಇದೆ. ದುರಭ್ಯಾಸಗಳನ್ನು ದೂರ ಇಡಿ ಹಾಗೂ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಇಷ್ಟನ್ನು ಮಾಡೋದ್ರಿಂದ ಖಂಡಿತ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ ಮುಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ.